ಇದೆಲ್ಲ ಇವತ್ತು ಅವರು ಗಟ್ಟಿಗೊಳ್ಳೋದಕ್ಕೆ ಕಾರಣ ಆಗ್ಯದ. ಕಳೆದ 50 ವರ್ಷದ ಬರೋ ಯುದ್ಧದ ಬಿಟ್ಟು ಮತ್ತೊಂದು ಯೋಚನೆ ಮಾಡಿಲ್ಲ. ಯಾಕೆ ಯೋಚನೆ ಮಾಡಿಲ್ಲ ಅಂದ್ರೆ ತಾಂತ್ರಿಕವಾಗಿ ಸಹಾಯ ಮಾಡೋಂಥ ಯುದ್ಧ ವಿಮಾನ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ಏನೆಲ್ಲ ಕೊಡೋದಕ್ಕೆ ಬರೀ ಎಣ್ಣೆ ಕೊಟ್ಟರೆ ಸಾಕಪ್ಪ ನಮಗೆ ಅನ್ನೋ ಮಟ್ಟಿಗೆ ಕ್ಷೀಣ ಇರೋದ್ರಿಂದಾಗೆ ಅದರ ಬಗ್ಗೆ ತೆರೆ ಕೆಡಿಸ್ಕೊಳ್ಳಾರ್ದ ಯಾವ ರೀತಿಯಾಗಿ ಅಮೇರಿಕ ಅಂತ ದೇಶದ ಮೇಲೆ ಬಂದ್ರೆ ಬಿದ್ದರೆ ಏನು ಮಾಡಬೇಕು, ಇಸ್ರೇಲ್ ನಮ್ಮ ಮೇಲೆ ಬಿದ್ದರೆ ಏನು ಮಾಡಬೇಕು, ಅದಕ್ಕೆ ಎಷ್ಟು ಶಸ್ತ್ರಾಸ್ತ್ರಗಳು ಬೇಕಾಗ್ತಾವ ಅನ್ನೋದನ್ನು ಎಲ್ಲ ಮೊದಲಿಗೆ ಅಭ್ಯಾಸ ಮಾಡಿ 50 ವರ್ಷಗಳಿಂದ ಮಾಡ್ಕೊಂಡು ಬಂದು ಅದೆಲ್ಲ ರೆಡಿ ಇಟ್ಕೊಂಡು ಈಗ ಯುದ್ಧ ಆರಂಭ ಆದ ತಕ್ಷಣ ಈಗ ಅವ್ರಿಗೆ ಗೊತ್ತದ ಅಮೇರಿಕ ಶಕ್ತಿ ಇಷ್ಟ ಅದಪ್ಪ, ಇಸ್ರೇಲ್ ಶಕ್ತಿ ಇಷ್ಟ ಅದ. ಸುಳ್ಳ ಏನೇನು ಹೇಳ್ತಿದ್ರು, ಐರನ್ ಟೋಮ್ ಯಾವ ಐರನ್ ಇಲ್ಲ, ಏನೂ ಇಲ್ಲ, ಎಲ್ಲ ಕಿತ್ತೋಗಿಬಿಟ್ಟಿದ್ದಾರೆ. ಇವತ್ತು ಇಸ್ರೇಲ್ ಇವತ್ತು ಅಕ್ಷರಶಃ ಇವತ್ತು ಏನಾಗಿದೆಪ್ಪ ಅಂದ್ರೆ ಪೂರ್ತಿಯಾಗಿ ಸ್ಮಶಾನ ರೂಪ ಪಡಿತಾ ಇದೆ. ಇನ್ನು ಇಲ್ಲಿ ಕೊಲ್ಲಿ ರಾಷ್ಟ್ರಗಳು ಸಹಿತ ಅಮೇರಿಕೆಯ ಏನು ಜಾಗಗಳಿದ್ದಾವ, ನೆಲೆಗಳಿದ್ದಾವೆ, ಅವೆಲ್ಲ ಇವತ್ತು ಸತ್ಯಾನಾಶ ಆಗ್ತಾ ಇದ್ದಾವೆ. ಹೀಗಾಗಿ ಇರಾನಕ್ಕೆ ಯಾವ ಭಯನೂ ಇಲ್ಲ, ತೋರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ನಮ್ಮಲ್ಲಿ ಕೆಲವೊಂದು ಕನ್ನಡದ ಗಾದಿ ಮಾತದ, ಏನಪ್ಪ ಅಂತಂದ್ರೆ ಸಮುದ್ರಕ್ಕೆ ಇಳಿದವಾಗ ಮೊಣಕಾಲು ಮಠ ನೀರಂತ ಅಂದ್ರೆ ಸಾವಿನ ಭಯ ಇಲ್ಲ ಅಂತ.